ಹಂಗೆ ನನ್ನ ಮಗಳಿಗೆ ಅವಳು ಇಲ್ಲಿ ಬಂದ್ಬಿಟ್ಟು ಮದುವೆ ಮಾಡ್ಕೊಂಡು ಹೋದ್ಲು. ಮತ್ತೆ ತುಂಬಾ ಅವಳಿಗೆ ಇದಾಗ್ಬಿಡುತ್ತಂತೆ, ನನಗೆ ಗೊತ್ತಿಲ್ಲ. ಆಸ್ಪತ್ರೆಗೆ ತೋರಿಸ್ಬೋದಿತ್ತಲ್ಲಮ್ಮ ನಿಮ್ಮ ಮಗಳಿಗೆ ತೊಂದರೆ ಆಗಿದ್ರೆ? ತೊಂದರೆ ನೋಡಿಸ್ತೀವಿ, ಆದ್ರೆ ಬಿಡುಗಡೆ ಆಗಿಲ್ಲ. ಅವರಪ್ಪ ಏನೋ ಸೇರ್ಬಿಟ್ಟಿದ್ದಂತೆ, ಅದ್ರದ್ದು ಹಿಂಗಾಯ್ತು. ಮತ್ತೆ ಬಂದು ನಮ್ಮ ಮಗಳಿಗೆ ಇಲ್ಲಿ ಬಿಡುಗಡೆ ಮಾಡಿಸಿ ಸಂಪೂರ್ಣ ಗೈದಾಳೆ. ಅವಳಿಗೇನು ಆಸ್ಪತ್ರೆಯಲ್ಲಿ ಡಾಕ್ಟರ್ ಏನಂದ್ರಮ್ಮ? ಡಾಕ್ಟರ್ ಏನಂತಾರೆ, ಬ್ಲಡ್ ಜಾಸ್ತಿ ಇರ್ದ, ಬ್ಲಡ್ ಕಮ್ಮಿ ಐತೆ, ಹಂಗೈತೆ ಹಿಂಗೈತೆ ಅಂತ ಏನೋ ಹೇಳಿದ್ರು. ಮಾತ್ರ ಟ್ಯಾಬ್ಲೆಟ್ ಎಲ್ಲ ಕೊಟ್ರು, ಅದು ವಾಸಿ ಆಗ್ಲಿಲ್ಲ. ಬ್ಲಡ್ ಪಾಸ್ ಆಗ್ತಿತ್ತು. ಕಾಳನ್ನ ಹತ್ರ ಬಂದ್ಮೇಲೆ ಅವಳಿಗೆ ಏನು ತೊಂದರೆ ಆಗಲ್ಲ, ನಾವೆಲ್ಲ ಬಿಡುಗಡೆ ಮಾಡಿಸ್ತೀವಿ. ಅವಳಿಗೆ ಅವ್ರ ಅಪ್ಪನೇ ಇದಾಗಿದ್ದಾನೆ ಅದೆಲ್ಲ ಇದು ಸಂಪೂರ್ಣ ಬಿಡುಗಡೆ ಮಾಡಿ ಅವಳು ಕಳಿಸ್ಲು. ಇದುವರೆಗೆ ಏನು ಇಲ್ಲ. ಚೆನ್ನಾಗಿದ್ದಾಳಮ್ಮ ಈಗ ನಿಮ್ಮ ಮಗಳು? ನನ್ನ ಮಗಳು ಚೆನ್ನಾಗಿದ್ದಾಳೆ, ನನ್ನ ಹಳೆಯನು ಚೆನ್ನಾಗಿದ್ದಾನ. ಅತ್ತೆ ಮಾವು ಸ್ವಲ್ಪ ಹಿಂಗ್ ಮಾಡ್ತಾರೆ ಕಿರಿಕಿರಿ, ಅದ್ರ ಬಿಡುಗಡೆ ಮಾಡಂತ ಕೇಳಿನಿ. ಆದ್ರೆ ಈ ಕಾಲು ಗಂಟು ಕಟ್ಬಿಟ್ಟಿತ್ತು ನನಗೆ. ಒಂದ್ ತಿಂಗಳು ಕೆಲ್ಸಕ್ಕೆ ಹೋಗ್ದಂಗ ಎಡಗಾಲು ನಿಂತ್ಕೊಂಬಾಗ ಕುಂತ್ಕೊಂಬ ಆಗ್ದಂಗ ಓ ಅಂದೆ. ಆಮೇಲೆ ಕಾಳಮ್ಮ ನನಗೆ ಸರಿ ಮಾಡಿದ್ಲು ಕಾಲು. ಇವಾಗ ಕೆಲ್ಸಕ್ಕೆ ಹೋಗಿ ಆರಾಮ. ಹೇಗೆ ಸರಿ ಹೋಯ್ತಮ್ಮ ನಿನ್ ಕಾಲು? ಏನಾದ್ರೂ ಇಂಜೆಕ್ಷನ್ ಕೊಟ್ರ ಅಮ್ಮ? ಇಂಜೆಕ್ಷನ್ ಇಲ್ಲ, ತ್ರಿಸಲಿಕ್ಕಿ ಈ ತರ ಇಟ್ಬಿಟ್ಟು ಕಾಲ್ ಮೇಲೆ ಚುಚ್ಚಿದ್ಲು. ಇಟ್ಮೇಲೆ ಅವಾಗ ನನಗೆ ಒಂದು ಇಲ್ಲಿಂದ ಪಾದವರೆಗೆ ತೂಕ ಹಿಡ್ದಂಗ ಆಗ್ಬಿಡ್ತು. ಅದು ಕಡಿಗೋಯ್ತು. ಆಮೇಲೆ ತ್ರಿಸಲಿಕ್ಕಿದ್ದು ಅದು ಸುಟ್ಟೋಗಿತ್ತು, ಸ್ವಲ್ಪ ಇಷ್ಟಾಗ್ಲ ಕಾಲು ಆ ತರ ಬೆಂದಾಗಿತ್ತು. ಆದ್ರೆ ಯಾಕಂದ್ರೆ ಅದು ನೋವಿತ್ತಲ್ಲ, ನೋವು ತೆಗೆದು ಬಿಟ್ಟಾಳ, ಅದು ಇದಾಗೈತೆ ನನಗೆ. ಈಗ ಹೇಗಾಯ್ತಮ್ಮ ನಿನ್ ಕಾಲು? ಇವಾಗ ಏನಿಲ್ಲ, ಸಂಪೂರ್ಣ ಹಂಗೈತೆ. ಸ್ವಲ್ಪ ಓಡಾಡ್ತೀನಲ್ಲ, ಸ್ವಲ್ಪ ಹಂಗೆ ಕಾಲು ನೋವು ನಿಂತು ಸಾಮಾನು ತೊಳ್ತೀನಲ್ಲ, ಸ್ವಲ್ಪ ಐತೆ. ಅದು ಇವತ್ತು ಬಿಡುಗಡೆ ಮಾಡ್ಬೇಕಂತ ಕೇಳ್ತೀನಿ.